ಜೊತೆಗಿನ ವ್ಯಾಪಾರ ವಹಿವಾಟನ್ನ ರದ್ದು ಮಾಡಿದ್ದು ಅಲ್ಲದೆ ಟರ್ಕಿ ಆಪಲ್ಗೂ ಬ್ರೇಕ್ ಅನ್ನ ಹಾಕಿದೆ ಭಾರತ. ಟರ್ಕಿ ಆಪಲ್ಗಳನ್ನ ಬಹಿಷ್ಕರಿಸಿದಂತಹ ವ್ಯಾಪಾರಸ್ಥರು ಅದರ ನಡುವೆ ಈಗ ಭಾರತದಿಂದ ಮತ್ತೊಂದು ಶಾಕ್ ಕಾಯ್ದಿರುವಂತದ್ದು. ಭಾರತದೊಂದಿಗಿನ ಇತ್ತೀಚಿನ ಉದ್ವಿಗ್ನತೆಯ ನಡುವೆ ಟರ್ಕಿ ಪಾಕಿಸ್ತಾನಕ್ಕೆ ಬೆಂಬಲ ನೀಡಿದ ನಂತರ ಪ್ರಯಾಗ್ರಾಜ್ನ ಆಪಲ್ ವ್ಯಾಪಾರಿಗಳು ಟರ್ಕಿಶ್ ಸೇಬುಗಳನ್ನ ಬಹಿಷ್ಕರಿಸೋದಕ್ಕೆ ನಿರ್ಧರಿಸಿದ್ದಾರೆ. ಪ್ರಯಾಗ್ರಾಜ್ ಯುಪಿ ಭಾರತದೊಂದಿಗಿನ ಇತ್ತೀಚಿನ ಉದ್ವಿಗ್ನತೆಯ ನಡುವೆ ಟರ್ಕಿ ಪಾಕಿಸ್ತಾನಕ್ಕೆ ಬೆಂಬಲ ನೀಡಿದ ನಂತರ ಪ್ರಯಾಗ್ರಾಜ್ನ ಆಪಲ್ ವ್ಯಾಪಾರಿಗಳು ಟರ್ಕಿ ಸೇಬುಗಳನ್ನ ಬಹಿಷ್ಕರಿಸುವುದಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ. ನೋಡಿ, ಪಾಕಿಸ್ತಾನ ಮತ್ತೆ ಭಾರತ ಸಂಘರ್ಷದಲ್ಲಿ ಪಾಕಿಸ್ತಾನ ಪರ ನಿಂತಿರುವಂತಹ ಟರ್ಕಿಗೆ ಶಾಕ್ ಮೇಲೆ ಶಾಕ್ಗಳು ಎದುರಾಗ್ತಾ ಇದೆ. तुर्की का सेब आता था और हमारे यहाँ पे जैसे पीच आता है जिसको हम लोग आलू कहते हैं और कुबानी आती थी एप्रिकॉट, तो वहाँ से वो आते थे और सेब जो होते थे वहाँ के सस्ते होते थे, तो उस अनुसार यहाँ पे बेचे जाते थे. जब से विवाद में पाकिस्तान अपना यहाँ से आया इंडिया का, उसके बाद से माल आना एकदम बंद हो गया है, जिसकी वजह से हम लोगों ने भी बेचना एकदम बंद कर दिया. जो पुराने माल रखे हुए थे वो भी बेच के एकदम खत्म कर दिए गए हैं और बाकी जो पीछे से माल आने होते हैं वो नहीं आ रहे हैं. अब उसकी वजह से तुर्की का कोई माल भी नहीं बेचा जा रहा है और कस्टमर भी पहले जो लेते थे अब वो भी नहीं ले रहे हैं कि तुर्की का कोई भी माल मत दीजिए और कोई कंट्री का दे दीजिए. जैसे अपने को सेब अब कश्मीर का आ रहा है, वॉशिंगटन आ रहा है, न्यूजीलैंड की सेब आ रही है, तो वो सब चीजें हम लोगों ने बेचना स्टार्ट कर दिया है. तुर्की के सेब ना कोई चीजें, वो कोई चीजें हम लोग नहीं बेच रहे हैं, न बेच रहे हैं ना कस्टमर अब उसको मांग रहा है. उसकी डिमांड एकदम खत्म हो चुकी है. भैया तुर्की का ಶೈಕ್ಷಣಿಕ ಸಹಕಾರವನ್ನ ಕೂಡ ಸ್ಥಗಿತಗೊಳಿಸಿದೆ ಐಐಟಿ ಬಾಂಬೆ. ಟರ್ಕಿ ವಿವಿ ಜೊತೆಗಿನ ಎಲ್ಲಾ ಒಪ್ಪಂದಗಳನ್ನು ಕೂಡ ರದ್ದು ಮಾಡಲಾಗಿದೆ. ಪಾಕಿಸ್ತಾನಕ್ಕೆ ಡ್ರೋನ್ ಕ್ಷಿಪಣಿಗಳನ್ನ ನೀಡಿದ ಟರ್ಕಿ ವಿರುದ್ಧ ಭಾರತದಲ್ಲಿ ಆಕ್ರೋಶ ಭುಗಿಲೆದ್ದಿದೆ. ಇದೀಗ ಟರ್ಕಿಯಿಂದ ಆಮದಾಗುವಂತಹ ಮಾರ್ಬಲ್ಗಳ ಮೇಲೆ ನಿಷೇಧವನ್ನ ಹೇರಿದ್ರು ರಾಜಸ್ಥಾನದ ವ್ಯಾಪಾರಿಗಳು ಮೊದಲಿಗೆ. ಅದಾದ ನಂತರ ಪುಣಿಯ ಹಣ್ಣಿನ ವ್ಯಾಪಾರಸ್ಥರು ಕೂಡ ಟರ್ಕಿ ಸೇಬುಗಳ ಮಾರಾಟವನ್ನ ಕೂಡ ನಿರ್ಬಂಧಿಸಿದ್ರು. ಟರ್ಕಿ ಮತ್ತು ಅಜರ್ಬೈಜಾನ್ ಪ್ರವಾಸವನ್ನ ಕೂಡ ಭಾರತೀಯರು ಒಂದ್ ಕಡೆ ಬಹಿಷ್ಕರಿಸಿದ್ರು. ಇದರಿಂದ ಎರಡೂ ದೇಶಗಳ ಪ್ರವಾಸೋದ್ಯಮದ ಮೇಲೆ ಭಾರೀ ವ್ಯತಿರಿಕ್ತ ಪರಿಣಾಮ ಕೂಡ ಬೀರಿದೆ. ಇದರ ಜೊತೆಗೆ ಇದೀಗ ಶೈಕ್ಷಣಿಕ ಸಹಕಾರವನ್ನ ಕೂಡ ಐಐಟಿ ಬಾಂಬೆ ಸ್ಥಗಿತಗೊಳಿಸಿದೆ. ಟರ್ಕಿ ವಿವಿ ಜೊತೆಗಿನ ಎಲ್ಲ ಒಪ್ಪಂದಗಳನ್ನ ಕೂಡ ಇದೀಗ ರದ್ದು ಮಾಡಲಾಗ್ತಾ ಇದೆ. ಟರ್ಕಿಯ ಸೆಲೆಬಿ ಏವಿಯೇಷನ್ ಕಂಪನಿಗೆ ನೀಡಲಾಗಿದ್ದಂತಹ ಸೇವಾ ಲೈಸೆನ್ಸ್ಗಳನ್ನ ಇತ್ತೀಚೆಗೆ ರದ್ದು ಕೂಡ ಮಾಡಲಾಗಿದೆ.